ನಮಸ್ಕಾರ. ಚೆರಿ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆನೇ ಬೇಗ ಎದ್ಬಿಟ್ಟು ತಿಂಡಿಗೆ ದೋಸೆನ ಮಾಡಿದ್ದೆ. ಚೆರಿಗೂ ಕೂಡ ದೋಸೆ ತಿನ್ನಿಸಿದ್ದೀನಿ. ನನ್ನ ಹಸ್ಬೆಂಡ್ ಕೂಡ ದೋಸೆ ತಿಂದು ಆಫೀಸ್ಗೆ ರೆಡಿ ಆಗ್ತಾ ಇದ್ದಾರೆ. ಇನ್ನು ಅವರು ರೆಡಿ ಆಗೋಕ್ಕೂ ಮುಂಚೆ ನನಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ. ಎಲ್ಲ ಪೂಜೆಗೆ ಇವಾಗೇ ರೆಡಿ ಮಾಡಿಟ್ಕೊಂಡ್ರೆ ಸಂಜೆ ಬೇಗನೆ ಮಾಡ್ಕೋಬೋದು ಅಂತ ಸ್ವಲ್ಪ ಪೂಜೆನ ಬೇಗನೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನು ಯಾವ ಹಬ್ಬ ಅಂತ ಎಲ್ಲರಿಗೂ ಗೊತ್ತೇ ಇದೆ, ತುಳಸಿ ಹಬ್ಬ ಅಂತ. ನಾನು ಇದೇ ಮೊದಲನೇ ಬಾರಿ ತುಳಸಿ ಹಬ್ಬನ ಮಾಡ್ತಾ ಇರೋದು. ನಾನು ಮದುವೆ ಆಗಿ ಮೊದಲ ವರ್ಷ ಬಂದುಬಿಟ್ಟು ಚೆರಿ ಪ್ರೆಗ್ನೆಂಟ್ ಇದ್ಲು. ನೆಕ್ಸ್ಟ್ ಇಯರ್ ಕೂಡ ಅಷ್ಟೇ ನಾನು ಮಾಡೋ ಆಗಿರಲಿಲ್ಲ ಅಂತ ಈ ಇಯರ್ ನಾನು ತುಳಸಿ ಹಬ್ಬನ ಮಾಡ್ತಾ ಇದ್ದೀನಿ. ನಮ್ಮ ಅಮ್ಮನ ಮನೆ ಕಡೆ ಈ ಹಬ್ಬನ ತುಂಬ ಚೆನ್ನಾಗಿ ಮಾಡ್ತಾರೆ. ನನಗಂತೂ ಅಲ್ಲಿ ತುಂಬ ಇಷ್ಟ ಹಬ್ಬ. ಇವಾಗ ಎಲ್ಲ ಕಡೆನೂ ಕೂಡ ತುಳಸಿ ಹಬ್ಬ ತುಂಬ ಚೆನ್ನಾಗಿ ಮಾಡ್ತಾರೆ. ನಾನಿವಾಗ ತುಳಸಿ ಬಗ್ಗೆ ಒಂದು ಚಿಕ್ಕ ಕಥೆನ ಹೇಳ್ತೀನಿ. ಹೌದು, ತುಳಸಿ ಅವಳ ಹಿಂದಿನ ಜನ್ಮದಲ್ಲಿ ವೃಂದ ಎಂಬ ಹೆಸರಿನಿಂದ ಪರಿಚಯಳಾಗಿದ್ದಳು. ರಾಕ್ಷಸ ಕುಲದಲ್ಲಿ ಜನಿಸಿದ ಈಕೆ ಬಾಲ್ಯದಿಂದಲೂ ಕೂಡ ವಿಷ್ಣುವಿನ ಭಕ್ತೆ. ಅವಳು ಬೆಳೆದಾಗ ರಾಕ್ಷಸ ಕುಲದಲ್ಲಿಯೇ ರಾಜನಾದ ಜಲಾಂಧರನನ್ನು ಮದುವೆ ಆಗ್ತಾಳೆ. ಸಮುದ್ರದಿಂದ ಜನಿಸಿದ ಜಲಾಂಧರ ಎಂಬ ರಾಕ್ಷಸನ ಕೈ ಹಿಡಿದ ವೃಂದ ಬಹಳ ಧರ್ಮ ನಿಷ್ಠೆ ಉಳ್ಳವಳಾಗಿದ್ಲು. ಯಾವಾಗಲೂ ತನ್ನ ಪತಿಗೆ ಸೇವೆ ಸಲ್ಲಿಸುತ್ತಿದ್ಲು. ಒಮ್ಮೆ ದೇವತೆಗಳಿಗೂ ರಾಕ್ಷಸರಿಗೂ ಯುದ್ಧವಾದಾಗ ಜಲಾಂಧರನು ಯುದ್ಧಕ್ಕೆ ಹೊರಟಾಗ ವೃಂದ ಹೇಳ್ತಾಳೆ, ಸ್ವಾಮಿ, ಯುದ್ಧಕ್ಕೆ ಹೊರಟಿರುವ ನಿಮಗೆ ಯುದ್ಧದಲ್ಲಿ ವಿಜಯಕ್ಕಾಗಿ ಪೂಜೆಯಲ್ಲಿ ಕುಳಿತು ವಿಧಿವಿಧಾನಗಳನ್ನು ಮಾಡುತ್ತೇನೆ. ನೀವು ಹಿಂತಿರುಗುವವರೆಗೂ ನಾನು ಈ ಪೂಜೆಯನ್ನು ಬಿಡುವುದಿಲ್ಲ ಅಂತ ಹೇಳಿರ್ತಾಳೆ. ಜಲಾಂಧರನು ಯುದ್ಧಕ್ಕೆ ಹೋದ ಕ್ಷಣ ವೃಂದ ಉಪವಾಸದ ಪ್ರತಿಜ್ಞೆಯನ್ನು ತೆಗೆದುಕೊಂಡು ಪೂಜೆಯಲ್ಲಿ ಕುಳಿತಳು. ಆಕೆಯ ಉಪವಾಸದ ಪ್ರಭಾವದಿಂದ ದೇವತೆಗಳು ಕೂಡ ಜಲಾಂಧರನನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ. ಕಡೆಗೆ ಎಲ್ಲ ದೇವರು ಕೂಡ ವಿಷ್ಣುವಿನ ಮೊರೆ ಹೋಗ್ತಾರೆ. ಈ ವೇಳೆ ವಿಷ್ಣು ತಿಳಿಸಿದ್ದು ಇಷ್ಟೇ, ವೃಂದ ನನ್ನ ಪರಮ ಭಕ್ತೆ, ನಾನು ಅವಳನ್ನು ಮೋಸ ಮಾಡಲಾರೆ. ಆಕೆ ಬೇಡಿಕೆ ಈಡೇರಿಸುವುದು ನನ್ನ ಧರ್ಮ. ಇದರ ಹೊರತು ಬೇರೆ ಏನಾದರೂ ಉಪಾಯ ಮಾಡಿ ನಾನು ಸಹಾಯ ಮಾಡುತ್ತೇನೆ ಎಂದು ವಿಷ್ಣು ಹೇಳ್ತಾರೆ. ಇದಾದ ಮೇಲೆ ವಿಷ್ಣುವು ಜಲಾಂಧರನ ರೂಪವನ್ನು ತಳೆದು ವೃಂದಾಳ ಅರಮನೆಯನ್ನು ತಲುಪುತ್ತಾರೆ. ಇದನ್ನು ತಿಳಿಯದ ವೃಂದ ತನ್ನ ಗಂಡನನ್ನು ನೋಡಿದ ಕೂಡಲೇ ಪೂಜೆಯಿಂದ ಎದ್ದು ಅವನ ಪಾದಗಳನ್ನು ಮುಟ್ಟಿದಳು. ಇಲ್ಲಿ ವೃಂದಳ ಸಂಕಲ್ಪ ಭಗ್ನವಾಯಿತು. ಯುದ್ಧದಲ್ಲಿ ದೇವತೆಗಳು ಜಲಾಂಧರನನ್ನು ಕೊಂದು ಅವನ ತಲೆಯನ್ನು ಕತ್ತರಿಸಿದರು. ಜಲಾಂಧರನ ಕತ್ತರಿಸಿದ ತಲೆಯು ಅರಮನೆಯಲ್ಲಿ ಬಿದ್ದಾಗ ವೃಂದ ಜಲಾಂಧರನ ರೂಪವನ್ನು ಪಡೆದ ಭಗವಂತನನ್ನು ನೋಡಿ ಆಶ್ಚರ್ಯಗೊಂಡಳು. ಜಲಾಂಧರನ ರೂಪ ಕಳಚಿ ವಿಷ್ಣುವು ತನ್ನ ರೂಪದಲ್ಲಿ ಬಂದರೂ ಆಕೆಯ ಮುಂದೆ ಏನನ್ನು ಮಾತನಾಡಲು ಸಾಧ್ಯವಾಗಲಿಲ್ಲ. ವೃಂದ ಕೋಪಗೊಂಡಳು. ವಿಷ್ಣು ಕಲ್ಲಾಗಲಿ ಎಂದು ಭಗವಂತನನ್ನು ಶಪಿಸಿದಳು. ಇದರಿಂದಾಗಿ ಭಗವಂತನು ತಕ್ಷಣವೇ ಕಲ್ಲಾಗುತ್ತಾನೆ. ಈ ವೇಳೆ ದೇವತೆಗಳ ಪ್ರಾರ್ಥನೆಯ ನಂತರ ವೃಂದ ತನ್ನ ಶಾಪವನ್ನು ಹಿಂತೆಗೆದುಕೊಂಡಳು. ನಂತರ ಆಕೆ ಪತಿಯ ರುಂಡ ಪಡೆದ ಸತಿಯಾದಳು. ಆಕೆಯ ಚಿತಾಭಸ್ಮದಿಂದ ಸಸ್ಯ ಹೊರಹೊಮ್ಮಿದಾಗ ವಿಷ್ಣುವು ಆ ಸಸ್ಯಕ್ಕೆ ತುಳಸಿ ಎಂದು ಹೆಸರಿಟ್ಟನು. ಈ ವೇಳೆ ವಿಷ್ಣು ಶಾಲಿಗ್ರಾಮ ಎಂಬ ಹೆಸರಿನಲ್ಲಿ ತುಳಸಿಯ ಜೊತೆಗೆ ಪೂಜಿಸಲ್ಪಡುವ ಕಲ್ಲಿನ ರೂಪದಲ್ಲಿ ನಾನು ಸಹ ವಾಸಿಸುತ್ತೇನೆ ಎಂದು ಹೇಳಿದನು. ಅಷ್ಟೇ ಅಲ್ಲ, ತುಳಸಿಯ ಆಸ್ಪಾದನೆ ಇಲ್ಲದೆ ನಾನು ಯಾವುದೇ ಶುಭ ಕಾರ್ಯದಲ್ಲಿ ಇರುವುದಿಲ್ಲ ಎಂದು ವಿಷ್ಣು ಹೇಳಿದ್ದಾನೆ. ಅಂದಿನಿಂದ ತುಳಸಿಯನ್ನು ತಪ್ಪದೆ ವಿಷ್ಣುವಿನ ಪೂಜೆಯಲ್ಲಿ ಬಳಕೆ ಮಾಡಲಾಗುತ್ತಿದೆ. ಕಾರ್ತಿಕ ಮಾಸದಲ್ಲಿ ತುಳಸಿಯು ಶಾಲಿಗ್ರಾಮದೊಂದಿಗೆ ಮದುವೆ ಆಗುತ್ತಾಳೆ. ಅಲ್ಲದೆ ಏಕಾದಶಿಯ ದಿನದಂದು ಇದನ್ನು ತುಳಸಿ ವಿವಾಹ ಎಂದು ಆಚರಿಸಲಾಗುತ್ತದೆ. ಈ ಕಥೆನ ನಾನು ಆನ್ಲೈನಲ್ಲಿ ಓದಿ ತಿಳ್ಕೊಂಡೆ. ನನಗಂತೂ ತುಂಬ ಇಷ್ಟ ಆಯಿತು ಕತೆ. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಮ್ಮನೆ ತುಳಸಿನ ನಾನು ಮುಂಚೆ ಇದ್ದನ್ನು ಕೂಡ ಇಟ್ಕೊಂಡಿದ್ದೆ. ಅದಕ್ಕೋಸ್ಕರ ಇವತ್ತು ಅದಕ್ಕೆ ಬೆಟ್ಟದ ನೆಲ್ಲಿಕಾಯಿನ ತರಿಸ್ಕೊಂಡಿದ್ದೀನಿ. ತುಳಸಿ ಮತ್ತು ಬೆಟ್ಟದ ನೆಲ್ಲಿಕಾಯಿನ ಜೊತೆಗಿಟ್ಟು ಪೂಜೆ ಮಾಡಬೇಕು ಅಂತ. ಅದ್ರ ಜೊತೆ ಕೂಡ ನಾನು 5 ಥರದ ಹಣ್ಣನ್ನು ತರಿಸ್ಕೊಂಡಿದ್ದೀನಿ. 5 ಥರದ ಹಣ್ಣು ಇಟ್ಬಿಟ್ಟು 2 ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ. ಒಂದು ತುಳಸಿ ಕಟ್ಟೆಗೆ ಬೇಕು, ಇನ್ನೊಂದು ತುಳಸಿಗೆ ಮಡ್ಲಕ್ಕಿ ಅಂತ ಇಡಬೇಕಂತೆ. ಅದಕ್ಕೋಸ್ಕರ 2 ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ. ಇವಾಗ ನಾನು ಅದಕ್ಕೆ ತಾಳಿನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಲೈಫಲ್ಲಿ ಇದೇನು ಗೊತ್ತೇ ಇಲ್ಲ ನನಗೆ. ಅಂದ್ರೆ ಏನೇನು ಇದು ಜೋಡಿಸ್ಬೇಕು.
ಚೆರಿಗೋಸ್ಕರ ನಾನು ಲೆಹಂಗಾ, ಅವಳದು ಜ್ಯುವೆಲರಿ, ಬ್ಯಾಂಗಲ್ಸ್ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಅವಳಿಗೆ ಅದೇನು ಬೇಡವಂತೆ, ಈ ಥರ ಪ್ಯಾಂಟು ಮತ್ತು ಶರ್ಟ್ ಬೇಕಂತೆ. ಎಷ್ಟು ಆಸೆ ಇದ್ದ ಬೆಳಗ್ಗೆನೇ ಅವಳದೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಬಟ್ ಅವಳು ನೋಡಿ ಯಾವುದೂ ಹಾಕ್ಕೊಂಡಿಲ್ಲ. ಇವತ್ತು ಪೂಜೆ ಇದೆ ಅಂತಲೇ ಬೆಳಗ್ಗೆ ಬೇಗ ಎಲ್ಲ ತಿಂಡಿನ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಮಾಡಿಟ್ಟಿದ್ದೀನಿ. ಒಬ್ಬಳೇ ಇರೋದ್ರಿಂದ ಅಡುಗೆ ಕೆಲಸ ಇಲ್ಲಾಂದರೆ ನಾನು ನಿಧಾನವಾಗಿ ಚೆನ್ನಾಗಿ ಪೂಜೆನ ಮಾಡ್ಬೋದು. ಅದಕ್ಕೆ ಅಡುಗೆ ಮಾಡಿಟ್ಟು ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ಗೆ ಈ ಥರ ಪೂಜೆ ಎಲ್ಲ ಮಾಡ್ತೀನಿ ಅಂದರೆ ತುಂಬ ಖುಷಿ. ಅವರು ಕೂಡ ಪೂಜೆಯಲ್ಲಿ ಅಷ್ಟೇ ಇನ್ವಾಲ್ವ್ಮೆಂಟ್ನ ತೋರಿಸ್ತಾರೆ. ಅವ್ರಿಗೆ ತುಂಬ ಖುಷಿ ಈ ಥರ ಎಲ್ಲ ಪೂಜೆ ಮಾಡೋದು ಅಂದರೆ. ಅವರಿಗೆ ನಮ್ಮನೆ ದೇವರಿದೆಯಲ್ಲ, ಮೈಲಾರಲಿಂಗೇಶ್ವರನ ಓರಿಸಿದ್ದೀವಿ. ಅವರು ಕೂಡ ಒಂಥರ ನಮಗೆ ದೇವರಿದ್ದಂಗೆನೇ. ನಮ್ಮ ಮನೇಲಿ ಅವರೇ ಮೊದಲನೇ ಮಗ ಅಲ್ವಾ, ಅದಕ್ಕೋಸ್ಕರ ಅವ್ರಿಗೆ ದೇವ್ರನ್ನ ಓರಿಸಿದ್ದೀವಿ. ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ, ನನಗೆ ತುಂಬ ಖುಷಿ ಆಗ್ತಾ ಇದೆ, ನನಗೊಂಥರ ಪೀಸ್ಫುಲ್ ಮೈಂಡ್ ಸಿಗ್ತಾ ಇದೆ ಪೂಜೆ ಮಾಡೋದ್ರಿಂದ ಅಂತ. ನಾನು ಮೊದಲನೇ ಸತಿ ಮಾಡ್ತಾ ಇರೋದ್ರಿಂದ ನನಗಂತೂ ತುಂಬ ಖುಷಿ ಆಗ್ತಾ ಇತ್ತು ಪೂಜೆ ಮಾಡೋಕ್ಕೆ. ನಾನು 2 ಥರದ ದೀಪನೂ ಕೂಡ ಹಚ್ಚಿಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ಗೆ ದೀಪಾವಳಿಯಲ್ಲಿ ವೋಚರ್ ಕೊಟ್ಟಿದ್ದರು, ಚಿಕ್ಕದು ಕ್ಯಾಂಡಲ್ಸು ತುಂಬ ಚೆನ್ನಾಗಿದ್ದಾವೆ. ಅದನ್ನು ಕೂಡ ನಾನು ಈ ಹಬ್ಬಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಕ್ಯಾಂಡಲ್ಸ್ನ ತೋರಿಸ್ತೀನಿ ಅದು ಎಷ್ಟು ಚಿಕ್ಕದಿದೆ ಅಂತ. ಹಾಕ್ಲಿ ಅದ್ರ ಮೇಲೇನೆ ಬಿಡುರಿ ಸಾಕು, ಹಾಕ್ಲಿ ಅಲ್ಲ ಎದ್ದು ಹಾಕುರಿ ಪರವಾಗಿಲ್ಲ. ಇನ್ನೊಂದು ರೌಂಡ್ ಹಾಕ್ಬೇಕಾರೆ ಅಲ್ಲಿ ನೋಡು, ಅಲ್ಲಿವರೆಗೂ ಬರಲ್ಲ ಅನ್ಸ್ತೈತಿ. ಹ್ಮ್ ಹ್ಮ್ ಇನ್ನು ಈ ಪೂಜೆಗೆ ಹೆಣ್ಮಕ್ಳಿದ್ರೇ ತುಂಬ ಚೆನ್ನಾಗಿ ಅಂತ ಹೇಳ್ಬೋದು. 5 ಜನ 9 ಜನ, ಹಳ್ಳಿ ಸೈಡ್ ಆದರೆ ಎಷ್ಟು ಜನ ಬೇಕಾದರೂ ಬರ್ತಾರೆ. ಆದರೆ ಬ್ಯಾಂಗ್ಳೂರಲ್ಲಿ ಆ ಥರ ಇಲ್ಲ. ಅವ್ರವ್ರ ಮನೆ ಹತ್ರ ಇರೋ ತುಳಸಿಗೆ ಅವ್ರ ಮನೆಯವರು ಮಾತ್ರ ಪೂಜೆ ಮಾಡ್ತಾರೆ. ಇವತ್ತು ತುಂಬ ಜನ ಪೂಜೆ ಮಾಡಿದ್ದಾರೆ. ಹೊರಗಡೆ ತುಳಸಿ ಇಟ್ಟು ಪೂಜೆ ಮಾಡಿರೋರನ್ನು ನಾನು ಕೂಡ ನೋಡಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ಆದರೆ ಯಾರೂ ಕೂಡ ಬೇರೆಯವ್ರನ್ನ ಕರೆಯಲ್ಲ ಇಲ್ಲಿ. ನಾನು ಕೂಡ ಅದಕ್ಕೆ ಯಾರನ್ನೂ ಕರೀಲಿಲ್ಲ. ನಾನು, ನನ್ನ ಹಸ್ಬೆಂಡು, ನನ್ನ ತಂಗಿ ಮತ್ತು ಚೆರಿ 4 ಜನ ಮಾತ್ರ ಪೂಜೆ ಮಾಡಿದ್ದು. ನನಗಿಲ್ಲಿ ಪಕ್ಕದ ಮನೇಲಿ ಯಾರಿದ್ದಾರೆ ಅಂತಲೂ ಕೂಡ ಗೊತ್ತಿಲ್ಲ. ಯಾರೂ ಕೂಡ ಅಷ್ಟು ಬೇಗ ಕನೆಕ್ಟ್ ಆಗಲ್ಲ. ನಮ್ಮದು ಮನೆ ಮೇನ್ ರೋಡ್ ಇರೋದ್ರಿಂದ ನಾನು ಹೊರಗಡೆ ಜಾಸ್ತಿನೂ ಹೋಗೋಲ್ಲ. ನಾನು, ನಮ್ಮ ಓನರ್ ಆಂಟಿ ಬಿಟ್ಟರೆ ಚೆರಿ ಫ್ರೆಂಡ್ಸು ತುಂಬ ಇದ್ದಾರೆ. ಅಷ್ಟು ಹಾಕಿಲ್ಲ ನಾನು. ಆ ಪಾಟಿಗೆ 6. ಭಾಳ ಹತ್ತ ಕಟ್ತಾರಲ್ಲ, ಗ್ಯಾಪ್ ಸಿಗಲ್ಲ. ಇಲ್ಲ ಮೇಲಿಂದ ಹಾಕು, ಇಲ್ಲ ಬಳೆಗೆ 6 ಅಷ್ಟೇ. ಹ್ಮ್ ಹ್ಮ್ ಅವ್ರಿಗೆ ಆಫೀಸ್ ಇದ್ದರೂ ಕೂಡ ನಾನು ಪೂಜೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಕ್ಕೆ ಇವತ್ತು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಪೂಜೆ ಮಾಡಿಕೊಂಡೇ ಹೋಗ್ತೀನಿ ಅಂತ ಪೂಜೆ ಆಗೋ ತನಕ ಜೊತೆಗೆ ಇದ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ನನಗೂ ಕೂಡ ಹೆಲ್ಪ್ ಮಾಡಿದರು.
ರಂಗೋಲಿನೂ ಕೂಡ ಹಾಕಬೇಕು. ತುಳಸಿಗೆ ಹೂವು, ರಂಗೋಲಿ ಮತ್ತು ದೀಪ ತುಂಬ ವಿಶೇಷ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಅದನ್ನು ರಂಗೋಲಿನ ತುಳಸಿ ಕಟ್ಟೆ ಮುಂದೆ ಹಾಕಿದ್ದೀನಿ. ಇನ್ನು ಲೈಟಿಂಗ್ಸ್ ಕೂಡ ನನ್ನ ಹಸ್ಬೆಂಡ್ ಬರ್ಡೇಗೆ ಆರ್ಡ್ರ್ ಮಾಡಿದ್ದೆ ಒಂದು ಸೆಟ್ಟು. ಅದೇ ಲೈಟಿಂಗ್ಸ್ ಕೂಡ ಇವಾಗ ತುಳಸಿ ಕಟ್ಟೆಗೆ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇನ್ನು ಕಂಕಣ ಕೂಡ ಕಟ್ಟಿದ್ದೀನಿ. ಆಮೇಲೆ ದೇವ್ರಿಗೆ ಮಾಡಿದಂಥ ತಾಳಿ ಕೂಡ ಕಟ್ಟಿದ್ದೀನಿ. ಇವಾಗ ಬತ್ತಿ ನಾನು ರೆಡಿ ಮಾಡೋಕ್ಕಾಗಲಿಲ್ಲ. ನನಗೆ ಮುಂಚೆ ಗೊತ್ತಿದ್ದರೆ ಇವತ್ತು ತುಳಸಿ ಹಬ್ಬ ಅಂತ ನಾನೇ ರೆಡಿ ಮಾಡ್ತಾ ಇದ್ದೆ. ಅದಕ್ಕೋಸ್ಕರ ರೆಡಿ ಇರೋದೇ ತೊಗೊಂಬಂದಿದ್ದಾರೆ. ಅಮ್ಮ ಕೈ ಮುಗಿ. ಏನ್ ಕೇಳ್ತೀಯ ಸರಿ ದೇವ್ರ ಹತ್ರ? ಏನ್ ಕೇಳ್ತೀಯ? ನಿಮ್ಮ ಆಫೀಸಲ್ಲಿ ಇದನ್ನು ಕೊಟ್ಟಿದ್ರಲ್ಲ ರೀ ಕ್ಯಾಂಡಲ್, ಅವು ನೋಡಿ ಇವಾಗ ಯೂಸ್ ಆಗ್ತದೆ. ಎಲ್ಲ ಹಾಕಿದ್ರೆ ಇದೆ ಬಾಕ್ಸ್ ಇದೆ, ಚೆನ್ನಾಗಿದಾವ್ರಿ. ಅಂದ್ರೆ ನಾವು ಮತ್ತೆ ರೀಯೂಸ್ ಮಾಡ್ಕೋಬಹುದು ಬಾಕ್ಸ್. ಅಮ್ಮ ಸರಿ. ತುಳಸಿ ಪೂಜೆಗೆ ಏನೇನು ನೈವೇದ್ಯ ಇಡಬೇಕು ಅಂತ ನೋಡಿದರೆ, ಹಸಿ ಹಾಲಿಗೆ ನಾವು ತುಪ್ಪನ ಹಾಕ್ಬಿಟ್ಟು ನೈವೇದ್ಯ ಮಾಡ್ಬೋದು. ಇದು ಒಂದು ವಿಧಾನ. ಇನ್ನೊಂದು ವಿಧಾನ ಅವಲಕ್ಕಿ ಮತ್ತು ಬೆಲ್ಲನ ಇಡ್ಬೋದು. ಇದು ಎರಡನೇ ವಿಧಾನ. ಇನ್ನು ಮೂರನೇ ವಿಧಾನ ಬಂದುಬಿಟ್ಟು ಪುಳಿಯೋಗರೆನ ನಾವು ಮಾಡಿ ಈ ದೇವರಿಗೆ ನೈವೇದ್ಯ ಇಡ್ಬೋದು. ಮೂರು ಕೂಡ ತುಂಬ ವಿಶೇಷ ಅಂತಲೇ ಹೇಳ್ಬೋದು. ಮಾಡೋರು ಈ ಮೂರು ನೈವೇದ್ಯನೂ ಕೂಡ ತುಳಸಿ ಪೂಜೆಗೆ ಇಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಈ ಹಬ್ಬನ ನಮ್ಮ ಅಮ್ಮನ ಮನೆಯಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ನನ್ನ ತಂಗಿ ನನಗೆ ಗೊತ್ತಿರೋ ಹಾಗೆ 7-8 ವರ್ಷದಿಂದ ಈ ಪೂಜೆನ ತುಂಬ ಗ್ರ್ಯಾಂಡಾಗಿ ಮಾಡ್ತಾಳೆ.
ಎಲ್ಲ ಹಬ್ಬಕ್ಕಿಂತ ಅವಳಿಗೆ ಈ ಹಬ್ಬ ಅಂದರೆ ತುಂಬ ವಿಶೇಷ. ಅವಳು ಕೂಡ ಇವತ್ತು ತುಂಬ ಬೇಗನೆ ಪೂಜೆ ಮಾಡ್ತಾ ಇದ್ದಾಳೆ. ನನಗೆ ಪೂಜೆ ಮಾಡುವಷ್ಟರಲ್ಲಿ ಚರಿನ ಕರೆದು ಪೂಜೆ ಮಾಡಿಸೋದೇ ಸಾಕಾಗೋಯಿತು. ಅವಳಂತೂ ಪೂಜೆ ಮಾಡೋಕ್ಕೆ ಬರ್ತಿರಲಿಲ್ಲ, ಬಟ್ ಆದರೂ ಕೂಡ ಕೊನೆಯಲ್ಲಿ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ಲು. ನಾನು ಇದಾದ್ಮೇಲೆ ಕಾಯಿ ಹೊಡೆದು ಆಮೇಲೆ ಹಾಕ್ತಿದ್ದೆ. ನಾನೆಲ್ಲ ಪೂಜೆನ ಮುಗಿಸ್ಬಿಟ್ಟು ಇವಾಗ ನನ್ನ ಹಸ್ಬೆಂಡ್ಗೆ ಪೂಜೆ ಮಾಡೋಕ್ಕೆ ಹೇಳಿದ್ದೀನಿ. ಅವರು ಕೂಡ ಬೆಳಗ್ಗೆ ಎದ್ದು ನನ್ನ ಜೊತೆಗಿದ್ದು ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಕೂಡ ಮಾಡಿದ್ದಾರೆ. ಅವರು ಇರೋದ್ರಿಂದನೇ ಇವತ್ತು ಪೂಜೆ ಇಷ್ಟು ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ನನಗೆ ಹೆಲ್ಪ್ ಮಾಡಿದರು. ಅವರು ಇವಾಗ ಪೂಜೆ ಮುಗಿಸ್ಕೊಂಡ್ಬಿಟ್ಟು ಮತ್ತೆ ಆಫೀಸ್ಗೆ ಹೋಗ್ತಾರೆ. ಇದು ನಮ್ಮ ಅತ್ತೆ ವಾಚ್, ನಾವು ಅತ್ತೆ ಕೊಟ್ಟಿರೋದು ಅಷ್ಟೇ, ಇನ್ನೇನು ಕೊಡ್ಸಿಲ್ಲ. ಚೆನ್ನಾಗಿಲ್ಲ ಪೂಜೆ ಮಾಡೋದಲ್ಲ. ಫೋಟೋ ತೆಗಿ. ಓಂ ಜೋರಾಗಿ ಹೇಳ್ಬೇಕಮ್ಮ. ಜೇಜಿ ಕೇಳ್ತಿದೀಯಾ? ಹೇಳು ಜೇಜಿ. ಎಲ್ಲಾರನ್ನೂ ಹಂಗೆ ಮಾಡಬಾರ್ದು ಜೇಜಿ ಅಮ್ಮು. ಹೇಳು ಬೇಗ ಜೇಜಿ. ಕೈ ಮುಗಿ, ಕ್ಲೀನಾಗಿ ಕೈ ಮುಗಿ, ನಾನು ಹೇಳ್ಕೊಡ್ತೀನಿ. ಜೇಜಿ. ಹಾಂ, ಕ್ಲೀನಾಗಿ ಕೈ ಮುಗಿ ಇವಾಗ. ಜೇಜಿ ಎಲ್ಲಾರ್ಗೂ ಒಳ್ಳೇದು ಮಾಡು, ಪಪ್ಪಗೂ ಒಳ್ಳೇದು ಮಾಡು, ಅಜ್ಜ ಅಜ್ಜಿ ಚಿಕ್ಕಪ್ಪ ಅತ್ತೆ ಆಂಟಿ ಎಲ್ಲ ಆಂಟಿಯರಿಗೂ ಒಳ್ಳೇದು ಮಾಡು. ಹೇಳು. ನನಗೆ ಒಳ್ಳೆ ವಿದ್ಯೆ ಕೊಟ್ಟು ಸದಾ ನೆಮ್ಮದಿದ್ದ ಇಡು ಅಂತ ಕೇಳು. ನನಗೆ ಜಾಸ್ತಿ ಹಠ ಬರಬಾರ್ದು, ಜಾಸ್ತಿ ಚಾಕ್ಲೇಟ್ ಕೇಳಬಾರ್ದು, ಐಸ್ ಕ್ರೀಮ್ ಕೇಳಬಾರ್ದು, ಅನ್ನ ಸಾರು ಮುದ್ದೆ ಅಷ್ಟೇ ಕೇಳಬೇಕು. ಗೊತ್ತಾಯ್ತಾ? ಕೈ ಮುಗಿಬೇಕಮ್ಮ. ಜೂಜಿ ಇದು ಮಾಡುತ್ತೆ. ಎದೆ ಮೇಲೆದ್ದ, ಎದೆ ಮೇಲೆ. ಫೈನಲಿ ಪೂಜೆ ಎಲ್ಲ ಮುಗಿಸಿದೆ. ತುಂಬ ಚೆನ್ನಾಗಿ ಪೂಜೆ ಆಯಿತು. ನನಗಂತೂ ತುಂಬ ಖುಷಿ ಆಯಿತು. ಚರಿ ಪೂಜೆ ಮಾಡಿಲ್ಲ ಅಂತ ಬೇಜಾರಾಗ್ತಾ ಇತ್ತು, ಬಟ್ ಅವಳು ಕೂಡ ಲಾಸ್ಟ್ಗೆ ರೆಡಿ ಆಗಿಬಿಟ್ಟು ಪೂಜೆನ ಮಾಡಿದ್ಲು. ನನಗಂತೂ ಇನ್ನೂ ಜಾಸ್ತಿ ಖುಷಿ ಆಯ್ತು ಅಂತಲೇ ಹೇಳ್ಬೋದು. ಇವತ್ತಿನ ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾವಾಗಲೂ ನನಗೆ ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.